ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಟ್ರೆಂಡಿಂಗ್ ಎಟ್ 10. ನಾನು ರಕ್ಷತ್ ಶೆಟ್ಟಿ. ಈ ದೇಶವನ್ನ ಸುದೀರ್ಘ ಕಾಲ ಆಡಳಿತ ಮಾಡಿದಂಥ ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ಗಳ ಪಟ್ಟಿಯಲ್ಲಿ ನರೇಂದ್ರ ಮೋದಿಯವರ ಹೆಸರು ಮೊದಲ ಸ್ಥಾನದಲ್ಲಿ ನಿಂತಿದೆ. ಜವಾಹರ್ಲಾಲ್ ನೆಹರು ಅವರನ್ನು ಮೀರಿಸಿ ರೆಕಾರ್ಡ್ ಬ್ರೇಕ್ ಮಾಡಿ ನರೇಂದ್ರ ಮೋದಿಯವರು ಆ ಪಟ್ಟಿಯನ್ನು ಸೇರಿಕೊಂಡಿರೋದು 4399 ದಿನ ನಿನ್ನೆಗೆ. ಇವತ್ತು +1. 12 ವರ್ಷ ಕಳೆದು ಹೋಯಿತು ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ. ಈ ಹಂತದಲ್ಲಿ ದೇಶದಲ್ಲಿ ಚರ್ಚೆಯಾಗ್ತಾ ಇದೆ. 12 ವರ್ಷದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಏನು ಮಾಡಿದ್ರು, ಏನು ಮಾಡಲಿಲ್ಲ. ಬಿಜೆಪಿ ಹೇಳ್ತಾ ಇದೆ ನರೇಂದ್ರ ಮೋದಿಯವರ ಸಾಧನೆ ಅದ್ಭುತ, ಅವರು ಇಂದ್ರಲೋಕವನ್ನು ಧರೆಗಿಳಿಸಿದ್ರು ಅಂತ. ಕಾಂಗ್ರೆಸ್ ಹೇಳ್ತಾ ಇದೆ ಏನೂ ಮಾಡಿಲ್ಲ ರೀ, ಅವರ ಕೊಡುಗೆನೇ ಝೀರೋ. ಆರೋಪ ಪ್ರತ್ಯಾರೋಪ, ಟೀಕೆ ಟಿಪ್ಪಣಿಗಳ ಮಧ್ಯೆ ವಾಸ್ತವ ಏನು ಅನ್ನೋದು ಮುಖ್ಯ ಆಗುತ್ತೆ. ನಿಜಕ್ಕೂ ಇಂದ್ರಲೋಕವನ್ನು ಧರೆಗಿಳಿಸಿದ್ರ ನರೇಂದ್ರ ಮೋದಿ? ಅಚ್ಚೇ ದಿನ್ ಅವರ ಭರವಸೆಯಾಗಿತ್ತು, ಅಚ್ಚೇ ದಿನ್ ಆಯೇಗಾ. ನಿಜಕ್ಕೂ ಅಚ್ಚೇ ದಿನ ಬಂತ? ಅಥವಾ ಹೇಳಿದ್ದು ಮಾತ್ರ ಮಾಡಿದ್ದೇನೂ ಇಲ್ವಾ? ಕಾಂಗ್ರೆಸ್ನವರು ಹೇಳೋ ರೀತಿಯಲ್ಲಿ ಬಿಜೆಪಿಯವರು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಯಾರೂ ಮಾಡಿಲ್ಲ, ನಾ ಭೂತೋ ನ ಭವಿಷ್ಯತಿ. ಹಿಂದೆ ಯಾರೂ ಮಾಡಿಲ್ಲ, ಮುಂದೆ ಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ ನರೇಂದ್ರ ಮೋದಿ ಅವರು ಮಾಡಿದಂತ ಸಾಧನೆಯನ್ನ ಅಂತ ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಅಲ್ಲಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರಿಗೆ ಶಕ್ತಿ ಸಿಗ್ಲಿ ಅಂತ. ಅಲ್ಲಲ್ಲಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ನೆಹರು ಅವರನ್ನ ಮೀರಿಸಿದ್ರು ಅಂತ ಕಂಪ್ಯಾರಿಸನ್ ಸ್ಟಾರ್ಟ್ ಆಗಿದೆ. ಇಬ್ಬರ ಮಧ್ಯೆ ಅವರೇನು ಮಾಡಿದ್ರು, ಇವರೇನು ಮಾಡಿದ್ರು, ಕಂಪ್ಯಾರಿಸನ್ ಸ್ಟಾರ್ಟ್ ಆಗಿದೆ. ದೇಶದ ಮೊದಲ ಪ್ರಧಾನಮಂತ್ರಿಯನ್ನ ಸಾಧನೆಯ ವಿಚಾರದಲ್ಲಿ ನರೇಂದ್ರ ಮೋದಿ ಅವರು ಮೀರಿಸಿದ್ರು ಅಂತ ಬಿಜೆಪಿ ನಾಯಕರು ಭಾಷಣ ಮಾಡ್ತಾ ಇದ್ದಾರೆ. ಆದರೆ ನಿಜಕ್ಕೂ ವಾಸ್ತವ ಏನು? ಏನೂ ಮಾಡಿಲ್ಲ ಅಂತ ಶರ ಬರೀತಾ ಇರುವಂತ ಕಾಂಗ್ರೆಸ್ಸು, ಅದ್ಭುತಗಳನ್ನು ಕ್ರಿಯೇಟ್ ಮಾಡಿದ್ದಾರೆ ಅಂತ ಹಾಡಿ ಹೊಗಳ್ತಾ ಇರುವಂತ ಬಿಜೆಪಿ. ಇದು ಎರಡೂ ಅಲ್ಲ, ಇದರ ಮಧ್ಯೆ ವಾಸ್ತವ ಬೇರೆ ಇದೆ, ಸತ್ಯ ಬೇರೆ ಇದೆ. ಅಸತ್ಯ ಏನು? ಏನಾಗಿದೆ ದೇಶದಲ್ಲಿ 12 ವರ್ಷದಲ್ಲಿ 2014ರಿಂದ ಇಲ್ಲಿಯವರೆಗೂ ಕೂಡ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಏನು ಮಾಡಿದ್ರು? ತಜ್ಞರು ಏನು ಹೇಳ್ತಾರೆ? ವಿವಿಧ ಕ್ಷೇತ್ರದ ತಜ್ಞರ ಅಭಿಪ್ರಾಯ ಏನಿದೆ ಇದಕ್ಕೆ ಸಂಬಂಧಿಸಿ? ಮೋದಿಯವರ ಸರ್ಕಾರದ ಸಾಧನೆಗಳು ಬಿಜೆಪಿ ಹೇಳಿದ ರೀತಿಯಲ್ಲಿದೆಯಾ ಅಥವಾ ಕಾಂಗ್ರೆಸ್ ಹೇಳಿದ ರೀತಿಯಲ್ಲಿ ಶೂನ್ಯನ? ಮಾತನಾಡೋಣ. ಏನು ಎತ್ತ, ಏನಾಗಿದೆ, ಏನಾಗಬೇಕಿತ್ತು, ಮುಂದಿರುವಂಥ ಸವಾಲುಗಳೇನು, ಇದರ ಬಗ್ಗೆ ಮಾತನಾಡ್ತಾ ಹೋಗೋಣ. ಪ್ರಮುಖವಾಗಿ 2 ಕ್ಷೇತ್ರಗಳು ಈ ದೇಶದ ಭದ್ರತೆ ಮತ್ತು ದೇಶದ ಅಭಿವೃದ್ಧಿಯ ವಿಚಾರಕ್ಕೆ ಪ್ರಮುಖ. ಒಂದು ಡಿಫೆನ್ಸ್ ಸೆಕ್ಟರ್, ದೇಶದ ರಕ್ಷಣಾ ವಲಯ. ನರೇಂದ್ರ ಮೋದಿಯವರು ಗುಜರಾತ್ನ ಮುಖ್ಯಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ದೇಶದ ರಕ್ಷಣೆಯ ವಿಚಾರದಲ್ಲಿ ಅವರು ಮಾಡಿದಂಥ ಭಾಷಣಗಳು ನಾವೆಲ್ಲರೂ ಕೂಡ ನೋಡಿದ್ದೀವಿ. ದೇಶದ ರಕ್ಷಣೆಯ ವಿಚಾರದಲ್ಲಿ ರಾಜಿಯಾಗಬಾರ್ದು, ಸೈನಿಕರ ವಿಚಾರದಲ್ಲಿ ರಾಜಿಯಾಗಬಾರ್ದು, ಸೇನೆಯನ್ನು ಬಲಪಡಿಸಬೇಕು ಅನ್ನೋದು ಅವರ ಭರವಸೆಯೂ ಆಗಿತ್ತು, ಭಾಷಣವೂ ಆಗಿತ್ತು. ಅದು ನಿಜಕ್ಕೂ ಸಾಕಾರ ಆಗಿದೆಯಾ ಅಂತ ಡಿಫೆನ್ಸ್ ಸೆಕ್ಟರಲ್ಲಿ ಏನಾಗಿದೆ? ನೆಕ್ಸ್ಟು ದೇಶದ ಆರ್ಥಿಕವಾಗಿ ದೇಶ ಯಾವ ಮಟ್ಟದಲ್ಲಿ ಬೆಳವಣಿಗೆಯನ್ನು ಕಂಡಿದೆ, ಏನಾಗಿದೆ? 3ನೇ ಅತಿ ದೊಡ್ಡ ಆರ್ಥಿಕತೆ ಆಗ್ತೀವಿ ಎನ್ನುವಂಥ ನಿರೀಕ್ಷೆಯೊಂದಿಗೆ ನಾವು ದಾಪುಗಾಲು ಹಾಕ್ತಾ ಇದ್ದೀವಿ. ಆರ್ಥಿಕತೆ ಮಾತ್ರ ಬೆಳೆದಿದ್ದ ದೇಶದ ಜನರ ಸಮಸ್ಯೆಯೂ ಕೂಡ ಬಗೆಹರಿದಿದೆಯಾ? ಜನ ಕೂಡ ಆರ್ಥಿಕವಾಗಿ ಬೆಳೆದಿದ್ದಾರ? ಕಾಂಗ್ರೆಸ್ನವರು ಹೇಳ್ತಾರೆ ಉದ್ಯಮಿಗಳನ್ನಷ್ಟೇ ಬೆಳೆಸಿದ್ರು ಅಂತ. ದೇಶದ GDP ಗ್ರೋತ್ ಆಯಿತು ಅಂದ ತಕ್ಷಣ ಜನ ಎಲ್ಲ ಸುಭಿಕ್ಷವಾಗಿದ್ದಾರೆ ಅಂತ ಹೇಳೋದಕ್ಕೆ ಬರಲ್ಲ ಅಂತ. ಸೊ ಮಾತನಾಡೋಣ. ಆರ್ಥಿಕತೆಯ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಆರ್ಥಿಕ ತಜ್ಞ RG ಮುರಳೀಧರ್ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇದರ ಜೊತೆಗೆ ಡಿಫೆನ್ಸ್ ಸೆಕ್ಟರ್ನ ಬಗ್ಗೆ, ರಕ್ಷಣಾ ಕ್ಷೇತ್ರದಲ್ಲಾಗಿರುವಂಥ ಬೆಳವಣಿಗೆಗಳು, ಸಾಧನೆಗಳು ಅಥವಾ ಆಗಬೇಕಾಗಿರೋದು ಏನು, ಸವಾಲುಗಳು, ಇದರ ಬಗ್ಗೆ ಮಾತನಾಡೋದಕ್ಕೆ ನಿವೃತ್ತ ರಾ ಅಧಿಕಾರಿ ರವಿ ಜೋಶಿ ಅವರು ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ತೆ. ನಾನು ಮಾತನಾಡಿಸ್ತೀನಿ ಸರ್, ನಾನು ನಿಮ್ಮಿಂದಲೇ ಶುರು ಮಾಡ್ತೀನಿ. ನಮಸ್ಕಾರ.
ನಿಮ್ಮಿಂದಲೇ ಶುರು ಮಾಡ್ತೀನಿ. ಮುರಳೀಧರ್ ಸರ್, ನನಗೆ ಪ್ರಶ್ನೆ ಇರೋದು, ನೀವು ನನ್ನ 10 ಅಂಕಗಳ ಪೈಕಿ 12 ವರ್ಷಕ್ಕೆ ಎಷ್ಟು ಅಂಕಗಳನ್ನು ಕೊಡ್ತೀರಿ? 10ರಲ್ಲಿ ಎಷ್ಟು ನರೇಂದ್ರ ಮೋದಿ ಅವರಿಗೆ? 8. ಯಾಕೆ? ಈಗ 1947 ಅಂಬಾಸಡರ್ ಕಾರಿಂದ ಹಿಡಿದು ಇವತ್ತಿನ ಮೆಟಾ ಕಾರ್ವರೆಗೂ ಬಂದಿದ್ದೇವೆ. ಅಲ್ಲಿಂದ 1947ಇಂದ 83ವರೆಗೂ ಗ್ರೋತ್ ಇರಲಿಲ್ಲ ಅಂತಲ್ಲ, ಸ್ಲೋ ಗ್ರೋತ್ ಇತ್ತು. ಆದರೆ ಒಂದು ಅದ್ಭುತ ವಿಚಾರ, ನೀವು ಮಾತಾಡ್ತಾ ಇದ್ರಿ ಅದ್ಭುತನ ಅತ್ಯದ್ಭುತನ ಅಂತ. ನಿಜವಾಗ್ಲೂ ಅದ್ಭುತವಾಗಿ ನಡೆದಿದೆ. ಆರ್ಥಿಕ ಕ್ಷೇತ್ರ ನೋಡಿ, ನಾವಿಕಾ ಸ್ಟ್ರಾಂಗ್ ಆಗಿ ಇದ್ದರೆ ಮಾತ್ರ ಸಾಲದು, ಇಡೀ ಹಡಗು ಚೆನ್ನಾಗಿ ನಡಿಬೇಕು, ಮೆಕ್ಯಾನೈಸೇಷನ್ ಚೆನ್ನಾಗಿ ನಡಿಬೇಕು, ಹಡಗಲ್ಲಿ ಕೆಲಸ ಮಾಡೋರು ಚೆನ್ನಾಗಿ ನಡಿಬೇಕು. 2019 ಒಂದು ಕನ್ಸ್ಟ್ರೈನ್ ಬಿಟ್ಟರೆ ಡಿಮಾನಿಟೈಸೇಷನ್ನನ್ನು ಧೀಮಂತವಾಗಿ ನಡೆಸ್ಕೊಂಡವರು ಭಾರತ ದೇಶದ ಪ್ರಜೆಗಳು ಪ್ರಧಾನಿ ರೂವಾರಿತನದಲ್ಲಿ. ಅವತ್ತಿನ ರಾತ್ರಿ ನಾವು ಕೇಳಿದಾಗ ಜನರ ಮನಸ್ಸಿನಲ್ಲಿ ಯಾವ ರೀತಿ ಆತಂಕ ಇತ್ತು. ಅತಿ ಸಾಹುಕಾರನಿಗೆ ಅತಿ ದೊಡ್ಡ ಆಘಾತ ಆಯಿತು, ಕೆಳಮಟ್ಟದವ್ರಿಗೂ ಆಯಿತು. ಬಟ್ ಅದರಿಂದ ಚೇತರಿಸ್ಕೊಂಡ್ವಿ. ಜನರು ಹೇಳ್ತಾರೆ ನೆಗಡಿ ಬಂತು ಅಂದರೆ ಬಾಡಿನಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಅಂತ. ಆ ರೀತಿ ನಮಗೆ ಡಿಮಾನಿಟೈಸೇಷನ್ ಒಂದು ಇನಾಕ್ಯುಲೇಷನ್ ರೀತಿಲಾಯಿತು. ಅತ್ಯಾಶ್ಚರ್ಯಕರವಾಗಿ, ಖಂಡಿತವಾಗಲೂ ರಾಜಕೀಯದ ಮಾತಲ್ಲ, ನಾನು ರಾಜಕೀಯದವನಲ್ಲ. ಧೀಮಂತ ವ್ಯಕ್ತಿ ಇಲ್ಲ ಅಂದರೆ ಆ ರೀತಿ ಡಿಸಿಷನ್ ತೊಗೊಳಕ್ಕೆ ಸಾಧ್ಯನೇ ಇಲ್ಲ. ಎರಡನೇದು ಕರೋನಾ ಟೈಮ್. ಕರೋನಾ ಮುಂಚೆ 2019ರಲ್ಲಿ ನಮ್ಮದು GDP ಸಿಕ್ಕಾಪಟ್ಟೆ ಕಡಿಮೆ ಆಯಿತು ನಾನಾ ಕಾರಣಗಳಿಂದ. ಬಟ್ ಕರೋನಲ್ಲಿ ಯಾವ ರೀತಿ ನಡ್ಕೊಂಡ್ವಿ ಅವತ್ತಿಂದ ಇವತ್ತುವರೆಗೂ 10 ವರ್ಷದಲ್ಲಿ GDP ಡಬಲ್ ಆಗಿದೆ. ಪ್ರೊಡಕ್ಟಿವಿಟಿ ಒಂದಕ್ಕೊಂದು ಪೂರಕ. ನರೇಂದ್ರ ಮೋದಿಯವರು ಬಂದ ಮೇಲೆ ಸ್ಪೀಡಾಗಿ ಎಕಾನಮಿ ಚಲಿಸಿರ್ಬೋದು, ಬಟ್ ಅಲ್ಲಿವರೆಗೂ ಎಕಾನಮಿ ಚಲಿಸ್ತಾ ಇತ್ತು. ಅದರ ಆಶೋತ್ತರಗಳನ್ನ ಎದುರಿಸ್ತಾ ಇದ್ದರು ಜನ. ಬಟ್ ಇಲ್ಲಿ ಹಣದ ವ್ಯವಸ್ಥೆ, ಹಣದ ಪೂರೈಕೆ ವ್ಯವಸ್ಥೆ, ನಾನು ಮಾತಾಡ್ತಾ ಇರೋದು ಹಣ, ಪ್ರೊಡಕ್ಟಿವಿಟಿ ಅಲ್ಲ, ಹಣದ ಪೂರೈಕೆ ವ್ಯವಸ್ಥೆ ಕೆರೆಯಲ್ಲಿ ಹೂಳು ತೆಗೆಯೋ ಥರ. ನಾವು ಹೇಳ್ತಾ ಇದ್ವಿ KRS 100 ಅಡಿ ಅಂತ, ಬಟ್ ಅಲ್ಲಿ ಇದ್ದಿದ್ದು 20 ಅಡಿ, ಯಾಕೆಂದರೆ 80 ಅಡಿ ಹೂಳು ಇರ್ತಾಯಿತ್ತು. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಆ ರೀತಿ ನಮ್ಮಲ್ಲಿ ಬ್ಲ್ಯಾಕ್ ಮನಿ ಹೂಳು ರೀತಿಯಲ್ಲಿ ತುಂಬಿತ್ತು. ಹೂಳು ತೆಗೆದ್ರು. ಹೂಳು ತೆಗೆದಾಗ ಸಾಧಾರಣ ಒಂದು ಕೆರೆಯಲ್ಲಿ ಹೂಳು ತೆಗೆದಾಗ ಕೆಲವು ಪ್ರಾಣಿಗಳು ಸಾಯತ್ತೆ, ಇನ್ನು ಕೆಲವು ಪ್ರಾಣಿಗಳು ಬೆಳೆಯುತ್ತೆ. ಬಹಳ ಧೀಮಂತವಾಗಿ ಮಾಡಿದ್ರು. ಅದಾದಮೇಲೆ ಬಹಳ ರೀತಿಯಲ್ಲಿ ಚೇತರಿಸ್ಕೊಂತು. ಇವತ್ತಿನ ದಿನ, ಇವತ್ತಿನ ಸವಾಲುಗಳ ಮಧ್ಯ ಭಾರತ 10ನೇ ಸ್ಥಾನದಿಂದ 4ನೇ ಸ್ಥಾನಕ್ಕೆ ಬಂದಿದೆ ಈ 10 ವರ್ಷದಲ್ಲಿ ಅಂದರೆ ಬೇರೆ ರೆಕಾರ್ಡ್ ನಮಗೆ ಬೇಕಾಗಿಲ್ಲ. ದಟ್ ಇಟ್ ಸೆಲ್ಫ್ ಇಸ್ ಎ ರೆಕಾರ್ಡ್. ಸೊ ತಾವು ಹೇಳ್ತಾ ಇರೋದು 10ಕ್ಕೆ 8 ಅಂತಂದ್ರೆ ಡಿಸ್ಟಿಂಕ್ಷನ್ ಪಾಸು ನರೇಂದ್ರ ಮೋದಿ. ಡಿಸ್ಟಿಂಕ್ಷನ್ ಪಾಸ್. ಸಿ, ನರೇಂದ್ರ ಮೋದಿ ಈಸ್ ಅ ಕ್ಯಾಪ್ಟನ್ ಆಫ್ ದಿ ಟೀಮ್, ರೈಟ್? ಡೆಫಿನೆಟ್ಲಿ ಹಿ ಹ್ಯಾಸ್ ನ್ಯಾವಿಗೇಟೆಡ್. ಸರಿಯಾಗಿ ನಾವಿಕನ ರೀತಿಯಲ್ಲಿ ನಡ್ಕೊಂಡಿದೆ, ಅದ್ಭುತವಾಗಿ ನಡ್ಕೊಂಡಿದೆ. ಬಟ್ ನೀವು ಯಾಕೆ 8 ಕೊಟ್ರಿ, ಇನ್ನು 2 ಯಾಕೆ ಕೊಟ್ರಿ ಅಂತ ಕೇಳಲಿಲ್ಲ, ಕೇಳಬೇಡಿ. ಎಸ್, ಮಾತನಾಡೋಣ, ಅದ್ರ ಬಗ್ಗೆ ವಿವರವಾಗಿ ಮಾತನಾಡೋಣ. ಫಸ್ಟ್ ನಿಮ್ಮ ಒಪಿನಿಯನ್ ಇರೋದು ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದಾರೆ. ಹೌದು, ಡಿಸ್ಟಿಂಕ್ಷನ್ ಪಾಸ್. ಎಸ್ 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 ಎಸ್. ನಾನು ರವಿ ಜೋಶಿ ಅವರನ್ನ ಸೇಮ್ ಪ್ರಶ್ನೆಯನ್ನು ಮೂವ್ ಮಾಡ್ತೀನಿ ಸರ್. ಡಿಫೆನ್ಸ್ ಸೆಕ್ಟರ್, ದೇಶ ಉಳಿಬೇಕು ಅಂತಾದರೆ, ದೇಶ ಸದೃಢವಾಗಿರಬೇಕು ಅಂತಾದರೆ ಡಿಫೆನ್ಸ್ ಸೆಕ್ಟರ್ ಬಹಳ ಮುಖ್ಯ. ತಮ್ಮ ಒಪಿನಿಯನ್ ಏನು? 10ಕ್ಕೆ ಎಷ್ಟು ಕೊಡ್ತೀರಿ ನರೇಂದ್ರ ಮೋದಿ ಅವರ ಇಷ್ಟು ದಿನದ ಆಡಳಿತಕ್ಕೆ? ನಾನು ಡಿಫೆನ್ಸ್ ಸೆಕ್ಟರ್ ಬಗ್ಗೆ ಜಾಸ್ತಿ ಮಾತನಾಡೋದಿಲ್ಲ. ಬಟ್ ನಮ್ಮ ಟೆರಿಟೋರಿಯಲ್ ಇಂಟಿಗ್ರಿಟಿ ಅಥವಾ ಗಡಿ ಭದ್ರತೆಯನ್ನು ಹೇಗೆ ನಾವು ಕಾಪಾಡಿಕೊಂಡು ಬಂದಿದ್ದೀವಿ ಅದರ ಬಗ್ಗೆ ನಾನು ಮಾತಾಡ್ತೀನಿ. ಅದನ್ನು ನೋಡಿದರೆ ಪರ್ಟಿಕ್ಯುಲರ್ಲಿ ನಮ್ಮ ದೇಶದ ಮೇಲೆ ಭಯೋತ್ಪಾದಕವಾದ ದಾಳಿಗಳು ಎಷ್ಟಾದವು, ಅದಕ್ಕೆ ನಾವು ರೆಸ್ಪಾನ್ಸ್ ಏನು ಮಾಡಿದ್ವಿ, ಅದ್ರ ಬಗ್ಗೆ ನಾವು ನೋಡಿದರೆ ನಾನೊಂದು 6 ಮಾರ್ಕ್ಸ್ ಕೊಡ್ತೀನಿ 10ರಲ್ಲಿ. ಇದನ್ನ ಈಗಲೇ ವಿಸ್ತಾರ ಮಾಡಲಾ ಅಥವಾ ಆಮೇಲೆ ಮಾಡಲಾ? ಯಾಕೆ ಅಂತ ಹೇಳ್ಬಿಡಿ ಸರ್. ಯಾಕೆ 6 ಯಾಕೆ? ನಾವು ನೋಡಿ, ಹೇಳ್ತೀನಿ. ಈಗ ನಮ್ಮ ದೇಶದ ಮೇಲೆ 4-5 ಭಯೋತ್ಪಾದಕ ದಾಳಿಗಳಾದವು ಮೋದಿ ಸರ್ಕಾರ ಬಂದ ಮೇಲೆ. ಮೊಟ್ಟ ಮೊದಲು 2016ರಲ್ಲಿ ಜನವರಿ 2ನೇ ತಾರೀಕು ಪಠಾನ್ಕೋಟ್ ಅಟ್ಯಾಕ್ ಆಯಿತು. ಅದು ಜೈಷ್ ಎ ಮೊಹಮ್ಮದ್ ಟೆರರಿಸ್ಟ್ ಗ್ರೂಪ್ ಅಟ್ಯಾಕ್ ಮಾಡಿದರು.
ಅದಾದಮೇಲೆ ಸೆಪ್ಟೆಂಬರ್ 2016ರಲ್ಲಿ ಉರಿ ಅಟ್ಯಾಕ್ ಆಯಿತು. ಉರಿ ಅಟ್ಯಾಕ್ ಬಗ್ಗೆ ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ, ಬಿಕಾಸ್ ಪಠಾನ್ಕೋಟ್ನಲ್ಲಿ ನಾವು ರಿಟಾಲಿಯೇಟರಿ ರೆಸ್ಪಾನ್ಸ್ ಅಷ್ಟು ಜಾಸ್ತಿ ಮಾಡಲಿಲ್ಲ. ಬಟ್ ಉರಿ ಅಟ್ಯಾಕ್ ಆದಮೇಲೆ ನಮ್ಮದು ರಿಟಾಲಿಯೇಷನ್ ಭಾಳ ಚೆನ್ನಾಗಿ ಮಾಡಿದ್ವಿ ನಾವು. ಆವಾಗ ಏನು ಮಾಡಿದ್ವಿ ಅಂದರೆ, ನಾವು ಉರಿ ಅಟ್ಯಾಕ್ ಆದಮೇಲೆ ನಾವು ನಮ್ಮದು ವಿಡಿಡೆ ಸರ್ಜಿಕಲ್ ಸ್ಟ್ರೈಕ್ಸ್ ಅಂತ ನಾವು ಮಾಡಿದ್ವಿ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ನಲ್ಲಿ. ಅಲ್ಲಿಗೆ ಸಾಕಷ್ಟು ಜೈಷ್ ಎ ಮೊಹಮ್ಮದ್ ಲಾಂಚಿಂಗ್ ಪ್ಯಾಡ್ಸ್ ಮತ್ತು ಟೆರರಿಸ್ಟ್ ಕ್ಯಾಂಪ್ಸ್ ಮೇಲೆ ನಾವು ಧ್ವಂಸ ಮಾಡಿ ನಾಶ ಮಾಡಿದ್ವಿ. ಅದು ಒಂದು ದೊಡ್ಡ ಸಕ್ಸಸ್ ಅದು. ಓಕೆ, ಅದಾದಮೇಲೆ ಇನ್ನೊಂದು ಮುಖ್ಯವಾದ ಅಟ್ಯಾಕ್ ಆಯಿತು, ಪುಲ್ವಾಮಾ ಅಟ್ಯಾಕ್ ವಾಸ್ ಆನ್ ಎ CRPF ಕಾನ್ವಾಯ್ ಆಫ್ ವೆಹಿಕಲ್ಸ್. ಅದು ಕೂಡ ಜೈಷ್ ಎ ಮೊಹಮ್ಮದ್ ಅಥವಾ LET, ಜೈಷ್ ಎ ಮೊಹಮ್ಮದ್ ಕಾಣ್ತಾ ಅವನು, ಜೈಷ್ ಎ ಮೊಹಮ್ಮದ್ LET ಗ್ರೂಪ್ ಕ್ಲೇಮ್ ರೆಸ್ಪಾನ್ಸಿಬಿಲಿಟಿ. ಒಂದು ಕಾರ್ ಲೋಡೆಡ್ ವಿತ್ ಎಕ್ಸ್ಪ್ಲೋಸಿವ್ಸ್ ಅಟ್ಯಾಕ್ CRPF ಕಾನ್ವಾಯ್. ಅದರಲ್ಲಿ 40 ಜನ ನಮ್ಮ CRPF ಜವಾನರು ಮೃತರಾದರು. ಅದಾದಮೇಲೆ ನಾವು ಇಮಿಡಿಯೇಟಾಗಿ ನಾವು ಬಾಲಾಕೋಟ್ ಸ್ಟ್ರೈಕ್ ಮಾಡಿದ್ವಿ. ಬಾಲಾಕೋಟ್ ಸ್ಟ್ರೈಕ್ ವಾಸ್ ಅದನ್ನು ನಾನು ಯಶಸ್ವಿ ಅಂತ ಹೇಳೋದಿಲ್ಲ, ಪೂರ್ತಿಯಾಗಿ ಯಶಸ್ವಿ ಅಂತ ಹೇಳೋದಿಲ್ಲ, ಅದರಲ್ಲಿ ಸ್ವಲ್ಪ ಫೇಲ್ಯೂರ್ ಕೂಡ ಇತ್ತು. ಅದಕ್ಕೋಸ್ಕರ ನಾನು ಕಡಿಮೆ ಅಂಕ ಕೊಡ್ತಾ ಇದ್ದೀನಿ. ಅದೇನಾಯಿತು, ಬಾಲಾಕೋಟ್ ಅಟ್ಯಾಕ್ ಮಾಡಿದ್ಮೇಲೆ ನಾವು ವಿ ಕ್ಯಾರಿಡ್ ಔಟ್ ಏರಿಯಲ್ ಅಟ್ಯಾಕ್. ಇಟ್ ವಾಸ್ ಓನ್ಲಿ ಏರಿಯಲ್ ಅಟ್ಯಾಕ್. ನಮ್ಮ ಏರ್ಫೋರ್ಸು ಅದ್ರ ಮೇಲೆ ಹೋಗಿ ಬಾಲಾಕೋಟ್ನಲ್ಲಿ ಹೋಗಿ ದಾಳಿ ಮಾಡಿದ್ವಿ. ನಾವು ವಾಪಸ್ ಬಂದ ಮೇಲೆ ನಮ್ಮ ಮಿಲಿಟ್ರಿ ತಜ್ಞರು ಮತ್ತು ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಹೇಳಿದರು, ನಾವು ಕನಿಷ್ಠ 300 ಭಯೋತ್ಪಾದಕರ ಟೆರರಿಸ್ಟ್ ನಾವು ನಾಶ ಮಾಡಿದ್ವಿ, ಅವ್ರ ಕ್ಯಾಂಪ್ಸ್ ನಾಶ ಮಾಡಿದ್ವಿ, 300 ಜನ ಸತ್ತೋಗಿದ್ದಾರೆ ಅಂತ ಹೇಳಿದರು. ಬಟ್ ಅದು ಆಮೇಲೆ ವಿಶ್ಲೇಷಣವಾಗಿ ಮಾಡಿ ನೋಡಿದರೆ ಅದು ಸರಿಯಾಗಿ ಬರಲಿಲ್ಲ. ದೇರ್ ವಾಸ್ ನೋ ಎವಿಡೆನ್ಸ್ ಟು ಪ್ರೂವ್ ದಟ್ ಕ್ಲೇಮ್. ಆಮೇಲೆ ಹೇಳಿದ್ರು ನಾವು 300 ಸೆಲ್ ಫೋನ್ಸ್ ಕಂಡು ಬಂತಲ್ಲಿ ಅಂತ. ಸೊ ಆ್ಯಕ್ಚುಲಿ ದಟ್ ವಾಸ್ ಅ ವೆರಿ ಡಿಸ್ಪ್ಯೂಟೆಡ್ ಕ್ಲೇಮ್. ಅದಕ್ಕೋಸ್ಕರ ನಾನು ಆ ಕ್ಲೇಮಿಗೆ ನಾನು ಪೂರ್ತಿ ಮಾರ್ಕ್ಸ್ ಕೊಡೋದಿಲ್ಲ. ಆಮೇಲೆ ನಮ್ಮದೇ ಅಲ್ಲ, ಬೇರೆ ಇಂಡಿಪೆಂಡೆಂಟ್ ಸ್ಯಾಟಲೈಟ್ ಪಿಕ್ಚರ್ಸ್ ನೋಡಿದ್ರೆ ನಾವು ಯಾವ ಟೆರರಿಸ್ಟ್ ಕ್ಯಾಂಪ್ಸನ್ನು ಅಟ್ಯಾಕ್ ಮಾಡಲಿಲ್ಲ. ಅಲ್ಲಿಗೆ ಪಾಕಿಸ್ತಾನದವರು BBC ಟೀಮ್ ಕರ್ಕೊಂಡೋಗಿ ತೋರಿಸಿದ್ರು, ಇಲ್ಲಿ ನೋಡಿ ನಮ್ಮ ಮರಗಳು ಬಿದ್ದೋಗಿದೆ, ಯಾವ ಟೆರರಿಸ್ಟ್ ಕ್ಯಾಂಪ್ ಇಲ್ಲ, ಏನೂ ಇಲ್ಲ ಅಂತ ಹೇಳಿದರು. ಸೊ ಈವನ್ ಆಸ್ಟ್ರೇಲಿಯನ್ ಸ್ಯಾಟಲೈಟ್ ಇಮೇಜರಿ ಮತ್ತು ರಾಯ್ಟರ್ಸ್ ಸ್ಯಾಟಲೈಟ್ ಇಮೇಜರಿ ನಮ್ಮ ಕ್ಲೇಮನ್ನು ಪ್ರೂವ್ ಮಾಡಲಿಲ್ಲ. ಸೊ ದಟ್ ವಾಸ್ ಎ ಡೌಟ್ಫುಲ್ ಕ್ಲೇಮ್ ಸಕ್ಸಸ್. ಬಟ್ ಅದಾದಮೇಲೆ ಇದು ಪಹಲ್ಗಾಮ್ ಅಟ್ಯಾಕ್ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಟ್ಯಾಕ್. ಸೊ ಅಲ್ಲಿ ನಾವು ಆಪರೇಷನ್ ಸಿಂಧೂರ್ ಲಾಂಚ್ ಮಾಡಿದ್ವಿ. ಆಪರೇಷನ್ ಸಿಂಧೂರ್ ವಾಸ್ ಎ ರಿಮಾರ್ಕಬಲ್ ಸಕ್ಸಸ್, ಭಾಳ ದೊಡ್ಡ ಸಕ್ಸಸ್ ಅಂತ ಹೇಳ್ಬೋದು. ಅದರಲ್ಲಿ ಸಕ್ಸಸ್ ಏನಂದರೆ ನಾವು ವಿ ಕ್ಯಾರಿಡ್ ಔಟ್ ಏರಿಯಲ್ ಅಟ್ಯಾಕ್, ಡ್ರೋನ್ ಅಟ್ಯಾಕ್, ಮಿಸೈಲ್ ಅಟ್ಯಾಕ್ ಆನ್ ಪಾಕಿಸ್ತಾನಿ ಟೆರರಿಸ್ಟ್ ಕ್ಯಾಂಪ್ಸ್. ಅದು ಭಾಳ ಪ್ರಿಸಿಷನ್ ಅಟ್ಯಾಕ್ ಮಾಡಿದ್ವಿ ನಾವು ಆವಾಗ. ನಾವು ಒಂದು 12 ಸ್ಥಾನಗಳಲ್ಲಿ ಬಹಾವಲ್ಪುರ್ ಮತ್ತು ಇದು LET ಕ್ಯಾಂಪ್ಸ್, ಮುರಿದ್ಕೆ, ಬಹಾವಲ್ಪುರ್ನಲ್ಲಿ ಜೈಷ್ ಎ ಮೊಹಮ್ಮದ್ ಕ್ಯಾಂಪ್ಸ್ ಇತ್ತು ಮತ್ತು ಮುರಿದ್ಕೆಯಲ್ಲಿ LET ಕ್ಯಾಂಪ್ಸ್ ಇದೆ. ಅದನ್ನು ನಾವು ಪಿನ್ ಪಾಯಿಂಟೆಡ್ ಅಟ್ಯಾಕ್ ಮಾಡಿ ಕನಿಷ್ಠ ಒಂದು 20-30 ಟೆರರಿಸ್ಟನ್ನು ನಾವು ಕೊಂದುಬಿಟ್ಟಿವಿ. ಅದು ನಮ್ಮದು ಅದೊಂದು ವೆರಿ ಬಿಗ್ ಸಕ್ಸಸ್ಫುಲ್ ಅಕಾಂಪ್ಲಿಷ್ಮೆಂಟ್. ಅದಾದಮೇಲೆ ಪಾಕಿಸ್ತಾನ ಇಮಿಡಿಯೇಟಾಗಿ ರಿಟಾಲಿಯೇಟರಿ ಅಟ್ಯಾಕ್ ಶುರು ಮಾಡಿತು. ಅದರಿಂದ ಅವರು ಕೂಡ ನಮ್ಮ ಏರ್ಫೋರ್ಸ್ ಬೇಸಸ್ಸನ್ನು ಪಂಜಾಬ್ನಲ್ಲಿ, ಜಮ್ಮು ಆ್ಯಂಡ್ ಕಾಶ್ಮೀರ್ನಲ್ಲಿ ಅವರು ಅಟ್ಯಾಕ್ ಮಾಡಿದರು. ಅದರಲ್ಲಿ ಆಮೇಲೆ ಸಮಾಚಾರ ಬಂತು, ನಮ್ಮ ಕನಿಷ್ಠ 3 ಅಥವಾ 4 ಏರೋಪ್ಲೇನ್ಸ್ ಕೂಡ ಧ್ವಂಸವಾಗಿ ಅದನ್ನು ಅವರು ನಾಶ ಮಾಡಿದರು ಅಂತ ಬಂತು. ಕನಿಷ್ಠ 3 ರಫೇಲ್ ಏರ್ಕ್ರಾಫ್ಟು, 1 ರಷ್ಯನ್ ಸುಖಾಯ್ 27 ಏರ್ಕ್ರಾಫ್ಟ್ ನಾಶ ಆಯಿತು ಅಂತ ರಿಪೋರ್ಟ್ಸ್ ಬಂತು. ಇದನ್ನು ಭಾರತ ಸರ್ಕಾರ ಇನ್ನೂ ಕೂಡ ಪುಷ್ಟಿ ಮಾಡಿಲ್ಲ, ಅದು ಹಾಗೇ ಇದೆ. ಅದರ ಬಗ್ಗೆ ಬಟ್ ವಿಮರ್ಶಕರು ಹೇಳೋದೇನೆಂದರೆ ಅದು ಕೂಡ ಇಟ್ ವಾಸ್ ಎ ಕ್ವಾಲಿಫೈಡ್ ಸಕ್ಸಸ್ ಅಂತ ಹೇಳ್ತಾರೆ. ಆಮೇಲೆ ನಾವು ಅದನ್ನು ಅಬ್ರಪ್ಟಾಗಿ ಎಂಡ್ ಮಾಡಿದ್ವಿ ಅಂಡರ್ ಪ್ರೆಷರ್ ಆಫ್ ಪ್ರೆಸಿಡೆಂಟ್ ಟ್ರಂಪ್. ಅದು ಕೂಡ ಭಾಳಷ್ಟು ಜನ ಅದನ್ನು ವಿಮರ್ಶನೆ ಮಾಡಿದ್ದಾರೆ, ಅದನ್ನು ಕ್ರಿಟಿಸೈಸ್ ಮಾಡಿದ್ದಾರೆ. ಸೊ ಬಟ್ ಈಗ ನಾನು ಅಚೀವ್ಮೆಂಟ್ಸ್ ನೋಡಿದರೆ ನಾವು ಏನು ಅಚೀವ್ ಮಾಡಿದ್ವಿ ಅಂದರೆ, ವಿ ಹ್ಯಾವ್ ಸಕ್ಸಸ್ಫುಲಿ ರಿಟಾಲಿಯೇಟೆಡ್ ಟು ಪಾಕಿಸ್ತಾನಿ ಟೆರರ್ ಅಟ್ಯಾಕ್ಸ್. ಅವ್ರಿಗೆ ಅದು ನ್ಯೂಕ್ಲಿಯರ್ ಥ್ರೆಟ್ ಒಂದು ಇತ್ತಲ್ಲ, ಆ ಬ್ಲಫನ್ನು ನಾವು ಬ್ಲೋ ಮಾಡಿದ್ವಿ.
ವಿ ಹ್ಯಾವ್ ಎಂಡೆಡ್ ದ ನ್ಯೂಕ್ಲಿಯರ್ ಬ್ಲಫ್ ದಟ್ ನಾವು ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿದ್ರೆ ಅವರು ನ್ಯೂಕ್ಲಿಯರ್ ಅಟ್ಯಾಕ್ ಮಾಡ್ತಾರೆ ನಮ್ಮ ಮೇಲೆ ಅನ್ನೋ ನಮ್ಮ ಒಂದು ಮನೋಭಾವನೆ, ಒಂದು ಭಯ ಇತ್ತಲ್ಲ, ಅದು ಹೋಯಿತು. ಸೊ ವಿ ಕ್ಯಾನ್ ಕ್ಯಾರಿ ಔಟ್ ಕನ್ವೆನ್ಷನಲ್ ವಾರ್ಫೇರ್ ಅಂಡರ್ ದ ನ್ಯೂಕ್ಲಿಯರ್ ಅಂಬ್ರೆಲಾ ಅನ್ನೋದು ನಾವು ಸಿದ್ಧಪಡಿಸಿದ್ವಿ. ಆಮೇಲೆ ನಾವು ಪಾಕಿಸ್ತಾನಕ್ಕೆ ಸಾಕಷ್ಟು ಪಾಠ ಕಲಿಸಿದ್ವಿ. ಇದರಿಂದ ಅದಾದಮೇಲೆ ನಾವು ಡಿಪ್ಲೊಮ್ಯಾಟಿಕ್ ಲೆವೆಲಲ್ಲಿ ನಾವು 1960 ಇಂಡಸ್ ವಾಟರ್ ಟ್ರೀಟಿನ ಟರ್ಮಿನೇಟ್ ಮಾಡಿದ್ವಿ. ಆಮೇಲೆ ಪಾಕಿಸ್ತಾನದ ಮೋಸ್ಟ್ ಫೇವರ್ಡ್ ನೇಷನ್ ಟ್ರೀಟಿನ ಕ್ಯಾನ್ಸಲ್ ಮಾಡಿದ್ವಿ. ಆಮೇಲೆ ಪಾಕಿಸ್ತಾನದನ್ನು ಇಂಟರ್ನ್ಯಾಷನಲಿ ನಾವು ಐಸೋಲೇಟ್ ಮಾಡಿದ್ವಿ. ಇದೆಲ್ಲ ಡಿಪ್ಲೊಮ್ಯಾಟಿಕ್ ಸಕ್ಸಸ್ಸು. ಇದೆಲ್ಲ ಭಾಳ ಚೆನ್ನಾಗಿ ನಾವು ಅಚೀವ್ ಮಾಡಿದ್ದೀವಿ. ಸೊ ಅದರಲ್ಲಿ ಸಂದೇಹ ಇಲ್ಲ. ಅದಕ್ಕೋಸ್ಕರ ನಾನು 6 ಮತ್ತು 7 ಮಾರ್ಕ್ಸ್ ಕೊಡ್ಬೋದು ಅಂತ ಹೇಳ್ತೇನೆ. ಸೊ ಅಗ್ರೆಸಿವ್ ಡಿಸಿಷನ್ಸು ಬಹಳ ಮುಖ್ಯ ಆಗಿತ್ತು ಅಂತ ಈ 12 ವರ್ಷದ ಅವಧಿಯಲ್ಲಿ. ಗೋಲ್ ರೀಚ್ ಆಯ್ತಾ ಬಿಡ್ತಾ ಬೇರೆ, ಬಟ್ ಅಗ್ರೆಸಿವ್ ಡಿಸಿಷನ್ ತೆಗೆದುಕೊಂಡ್ವಿ ನಾವು. ಹೌದು. ಸೊ 6ರಿಂದ 7 ಮಾರ್ಕ್ಸ್ ಕೊಡಬಹುದು ಅಂತ ಹೇಳ್ತೀನಿ ನಾನು. ನಿಸ್ಸಂದೇಹವಾಗಿ ಎಸ್ ಸರ್, ನಾನು ಆಂತರಿಕ ಭದ್ರತೆಯ ಬಗ್ಗೆ ನಿಮ್ಮನ್ನ ಮಾತನಾಡಿಸ್ತೀನಿ ಸರ್. ಅದಕ್ಕೂ ಮೊದಲು ನಾನು ಮುರಳೀಧರ್ ಅವರನ್ನು ಕೇಳಬೇಕು ಸರ್. ಒಂದು ಮಾತಿದೆ, ದೇಶ ಅಂತಂದ್ರೆ ಅದು ಭೌಗೋಳಿಕ ಪ್ರದೇಶ ಅಲ್ಲ, ಅಲ್ಲಿರುವಂಥ ಜನರೇ ದೇಶ ಅಂತ. ನಾವು ಆರ್ಥಿಕತೆಯಲ್ಲಿ 4ನೇ ಪ್ಲೇಸಿಗೆ ಹೋದ್ವಿ, GDP ಗ್ರೋತ್ ಚೆನ್ನಾಗಿದೆ, ಎಲ್ಲ ಓಕೆ. ಬಟ್ ಈ 12 ವರ್ಷದಲ್ಲಿ ಜನರು ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ಆಗಿದ್ದಾರಾ ಅನ್ನೋದು ಮುಖ್ಯ ಆಗುತ್ತೆ. ಯಾಕಂತಂದ್ರೆ ಕಾಂಗ್ರೆಸ್ಸು ಸೇರಿ ವಿಪಕ್ಷಗಳ ಕ್ಲೈಮ್ ಇರೋದು ಉದ್ಯಮಿಗಳ ಜೋಳಿಗೆಯನ್ನು ತುಂಬಿಸುವಂಥ ಕೆಲಸಗಳಾಗಿದೆ. ಅವರು ಉದ್ಧಾರ ಆದರೂ ಇದಲ್ಲ ಅಂತ. ನೀವು ತಲಾದಾಯ ಅಂತ ಲೆಕ್ಕ ಹಾಕುವಾಗ ಸರಾಸರಿ ತೆಗಿತೀರಿ, ಅದನ್ನು ತೆಗೆದುಕೊಂಡು ತಲಾದಾಯ ಜಾಸ್ತಿ ಆಯಿತು ಅಂತ ಲೆಕ್ಕ ಹಾಕ್ತೀರಿ. ಸೊ ಈ ಮೆಥಡೇ ಸರಿ ಇಲ್ಲ ಅಂತ. ಈ ಮೆಥಡನ್ನು ಇಟ್ಕೊಂಡು ನೀವು ದೇಶ ಉದ್ಧಾರ ಆಯಿತು, ದೇಶ ಅಭಿವೃದ್ಧಿ ಆಯಿತು ಅಂತ ಹೇಳೋದಕ್ಕೆ ಬರಲ್ಲ. ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಸಾಮಾನ್ಯ ಜನರು ಉದ್ಧಾರ ಆಗಬೇಕಿತ್ತು, ಅದಾಗಿದೆಯಾ 12 ವರ್ಷದಲ್ಲಿ? ದೇಶ ಉದ್ಧಾರ ಆಯಿತು ಅನ್ನೋ ಪದಾನೇ ತಪ್ಪು. ಅಭಿವೃದ್ಧಿ ಒಂದು ಅಭಿವೃದ್ಧಿ ಆಗ್ತಾ ಇದೆ, ಕೊಳ್ಳೋ ಸಾಮರ್ಥ್ಯ ಜಾಸ್ತಿ ಆಗಿದೆ. ಇಲ್ಲಿ ಅನಲೈಸ್ ಮಾಡುವಾಗ ಕೊಳ್ಳೋ ಸಾಮರ್ಥ್ಯ ಹೇಗೆ ಜಾಸ್ತಿ ಆಯಿತು ನೋಡಿ. ನಾವು ಒಂದೂವರೆ ತಿಂಗಳ ಹಿಂದ್ಗಡೆ DA ಜಾಸ್ತಿ ಆಯಿತು ಅಂತ ಅನೌನ್ಸ್ ಮಾಡ್ತು, ತಕ್ಷಣ ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು. ಈ ರೀತಿ ಮಾತಾಡ್ತಾ ಇದ್ದಾಗ ನಾವು ಹೇಳ್ತಾ ಇರ್ತೀವಿ ನಮ್ಮ ತಂದೆ ಕಾಲದಲ್ಲಿ 3 ರೂಪಾಯಿಗೆ 1 ಸೇರು ಅಕ್ಕಿ ಸಿಗೋದು ಅಂತ. ಅದು ಬೆಳೆದು ಬಂದಿದೆ. ಬಟ್ ಇಲ್ಲಿ ನಮ್ಮಲ್ಲಿ ಕೆಲವು ನ್ಯೂನತೆಗಳಿರೋದು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ನ ಸರಿಯಾದ ರೀತಿಯಲ್ಲಿ ಎನ್ಕರೇಜ್ ಮಾಡಿಲ್ಲ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಸರಿಯಾದ ರೀತಿಯಲ್ಲಿ ಜವಾಬ್ದಾರಿ ಕೊಟ್ಟಿಲ್ಲ, ಸ್ಪೆಷಲಿ ಡಿಫೆನ್ಸ್ ರಿಲೇಟೆಡ್ ಸ್ಮಾಲ್ ಕಾಂಪೊನೆಂಟ್ ಸೆಕ್ಟಾರ್ಸ್ಗೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನಾನು ನೋಡ್ದಂಗೆ ನಾರ್ತ್ ಇಂಡಿಯಾ ಆ ಕಡೆಗೆ ಜಾಸ್ತಿ ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟೀಸ್ ನಡೀತಾ ಇದೆ. ವರ್ಕಿಂಗ್ ಕ್ಲಾಸು, ವರ್ಕರ್ ಕ್ಲಾಸ್ ಅವರು ಸೌತ್ ಇಂಡಿಯನ್ ಕಡೆ ಮೈಗ್ರೇಷನ್ ಆಗೋದು ಜಾಸ್ತಿ ಆಗ್ತಾಯಿದೆ. ಇಲ್ಲಿನವ್ರಿಗೆ ನೋಡಿ ಅನ್ಎಂಪ್ಲಾಯ್ಮೆಂಟ್ ಬೇರೆ, ಎಂಪ್ಲಾಯಬಿಲಿಟಿ ಬೇರೆ. ಇಲ್ಲಿನವ್ರಿಗೆ ಎಂಪ್ಲಾಯಬಿಲಿಟಿ ಪ್ರಾಬ್ಲಮ್ ಆಗಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ. ವಾರಣಾಸಿ ಡೆವಲಪ್ ಆಯಿತು, ಅಲ್ಲಿಂದ ಮೈಗ್ರೇಷನ್ ಕಮ್ಮಿ ಆಯಿತು. ಬಿಹಾರ್ ಡೆವಲಪ್ ಆಯಿತು, ಅಲ್ಲಿಂದ ಮೈಗ್ರೇಷನ್ ಕಡಿಮೆ ಆಯಿತು ಅಂತಾರೆ. ಇದೆಲ್ಲ 2 ಪಾಯಿಂಟಲ್ಲಿ ಅಡಗಿರೋ ವಿಚಾರಗಳು. ಎರಡನೇದು ಏನಂದರೆ, ಪ್ರೊಡಕ್ಟಿವಿಟಿ ಜಾಸ್ತಿ ಆಗಿ ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ಗೆ ನಾವು ಕಳೆದ 10 ವರ್ಷದಲ್ಲಿ ಜಾಸ್ತಿ ಒತ್ತು ಮಾಡಿಲ್ಲ. ಹೀಗಾಗಿ GDP ಪ್ರೊಡಕ್ಟಿವಿಟಿ ಈಸ್ ಆಲ್ಸೋ ರಿಲೇಟೆಡ್ ಟು ಹೆವಿ ಇಂಪೋರ್ಟ್ಸ್. ಹೆವಿ ಇಂಪೋರ್ಟ್ಸ್ ಲೀಡ್ಸ್ ಟು ಹೆವಿ ಪೇಮೆಂಟ್ಸ್ ಆಫ್ ಡಾಲರ್ಸು. ಅದರ್ ದೆನ್ ಸರ್ವಿಸ್ ಸೆಕ್ಟಾರ್ ಅಂದರೆ ಸೇವಾ ಕ್ಷೇತ್ರ, ಟೆಕ್ನಾಲಜಿ ಸೆಕ್ಟಾರ್ ಬಿಟ್ಟರೆ ಮಿಕ್ಕಿದ ಎಲ್ಲ ಸೆಕ್ಟಾರಲ್ಲೂ ಅಷ್ಟು ಗ್ರೋತ್ ಆಗಿಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಸರ್ ಮಾತನಾಡಿಸ್ತೀನಿ. ನಮ್ಮ ಜೊತೆಗೆ ಈಗ ರುದ್ರಮೂರ್ತಿ ಅವರು ಕೂಡ ಜಾಯ್ನ್ ಆದರು, ಹೂಡಿಕೆ ತಜ್ಞ ರುದ್ರಮೂರ್ತಿ ಅವರ ವೆಲ್ಕಮ್. ನಮಸ್ಕಾರ. ನಮಸ್ತೆ. ನನ್ನ ಜೊತೆಗೆ ಮುರಳೀಧರ್ ಅವರು ಇದ್ರು. ನಾನು ಅವರನ್ನೊಂದು ಪ್ರಶ್ನೆ ಕೇಳಿದೆ, 12 ವರ್ಷಕ್ಕೆ ನರೇಂದ್ರ ಮೋದಿ ಅವರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಆರ್ಥಿಕತೆಯ ವಿಚಾರದಲ್ಲಿ ಅಂತ. ತಮ್ಗೆ ಅದೇ ಪ್ರಶ್ನೆಯನ್ನು ಮೂವ್ ಮಾಡ್ತಾ ಇದ್ದೀನಿ ನಾನು. ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಮತ್ತು ಯಾಕೆ? ನೋಡಿ, ನೀವು ಸ್ಟ್ರಿಕ್ಟ್ ಇವ್ಯಾಲ್ಯೂಯೇಟರ್ ಆದ್ರೇನು 8 ಕೊಡ್ತೀರಾ ಮಾರ್ಕ್, 10 ಮಾರ್ಕ್ಗೆ. ಈಸಿ ಇವ್ಯಾಲ್ಯೂಯೇಟರ್ ಆದ್ರೆ 11, 12 ಕೊಡ್ಬೋದು 10 ಮಾರ್ಕ್ಗೆ. ಬಟ್ ಎಂತ ಸ್ಟ್ರಿಕ್ಟ್ ಇವ್ಯಾಲ್ಯೂಯೇಟರ್ ಆದ್ರೂ 8 ಕೆಳಗಡೆ ಯಾರು ಕೊಡ್ತಾ ಇಲ್ಲ. ಸೊ ಅದೇ ಹೇಳುತ್ತೆ, ಖಂಡಿತವಾಗ್ಲೂ ಮೋದಿ ಸರ್ಕಾರದಲ್ಲಿ ಕಳೆದ 12 ವರ್ಷದಲ್ಲಿ ಆಗಿರುವಂತಹ ಮುಖ್ಯ ಡೆವಲಪ್ಮೆಂಟ್ ಗಳು ಏನೇನು ಅಂತ ತಾವು ನೋಡೋದಾದ್ರೆ, ಮೊದಲನೇದಾಗಿ ನಾನೇನ್ ಹೇಳ್ತೀನಿ, 10ನೇ ಸ್ಥಾನದಿಂದ 4ನೇ ಸ್ಥಾನಕ್ಕೆ ಏನ್ GDP ಬಂದಿದೀವಿ, ಅದು ಖಂಡಿತವಾಗ್ಲೂ ದೊಡ್ಡ ಅಚೀವ್ಮೆಂಟ್. ಯಾಕೆ ಅಂದ್ರೆ ಇವಾಗ ಬರೀ ಅಮೆರಿಕ, ಚೈನಾ, ಜರ್ಮನಿ 3 ದೇಶ ಬಿಟ್ರೆ
4ನೇ ಸ್ಥಾನದಲ್ಲಿ ಭಾರತ ದೇಶ ಇದೆ. 10th ಪೊಸಿಷನ್ ಇಂದ 4th ಪೊಸಿಷನ್ ಕೇವಲ 12 ವರ್ಷದಲ್ಲಿ ಬರೋದು ಸಾಮಾನ್ಯ ಮಾತಲ್ಲ. ಹಾಗೂ ಇವಾಗ ಜರ್ಮನಿಗೆ ಕೇವಲ ನಾವೇನ್ $5 ಟ್ರಿಲಿಯನ್ ಅಚೀವ್ ಮಾಡ್ತು ಅಂದ್ರೆ 3ನೇ ಸ್ಥಾನಕ್ಕೆ ಬಂದ್ಬಿಡ್ತೀವಿ. ಆದ್ರೆ ಚೈನಾ ಮತ್ತೆ ಅಮೆರಿಕ ಖಂಡಿತವಾಗ್ಲೂ ನಮ್ಗಿಂತ ತುಂಬಾ ದೂರ ಇದೆ. ಎಷ್ಟು ಡೆವಲಪ್ಮೆಂಟ್ ಮಾಡಬಹುದು ಅದು ಆಗಿದೆ. ಜೊತೆಗೆ UPI ಪೇಮೆಂಟ್ ಗಳನ್ನ ತಗೊಳ್ಳಿ, ಡೈರೆಕ್ಟ್ ಕ್ಯಾಶ್ ಬೆನಿಫಿಟ್ ಟ್ರಾನ್ಸ್ಫರ್ ಗಳನ್ನ ತಗೊಳ್ಳಿ, ಆಮೇಲೆ ವೆಲ್ಫೇರ್ ಸ್ಕೀಮ್ಸ್ ಗಳನ್ನ ತಗೊಳ್ಳಿ, ಇದೆಲ್ಲವನ್ನು ನೋಡೋದಾಯ್ತು ಅಂದ್ರೆ ಖಂಡಿತವಾಗ್ಲೂನು ಆಮ್ ಆದ್ಮಿಗೂ ಈ ಫಿನಾನ್ಷಿಯಲ್ ಗ್ರೋತ್ ಅಲ್ಲಿ ಇನ್ಕ್ಲೂಷನ್ ಇದೆ. ಆಧಾರ್ ಕಾರ್ಡ್ ಜೋಡಣೆ ಆಗಿರ್ಬೋದು, ಉಜ್ವಲ ಸ್ಕೀಮ್ ಆಗಿರ್ಬೋದು, LPG ಯಲ್ಲಿ ಎಷ್ಟು ಮಹತ್ವದ ಬೆಳವಣಿಗೆ ಆಗಿದೆ ಅಂದ್ರೆ, ಅದೇ ತರ ನೀವ್ ಏನು ಬೇಸಿಕ್ ಕಮ್ಯುನಿಟೀಸ್ ಬೇಕಿವತ್ತು, ಏನ್ ನಿಮಗೆ ನೀರ್ ಬೇಕು ಹಾಗೂ ನಮ್ಗೆ ಏನ್ ಬೇಕಾಗಿರುವಂತಹ ಗ್ಯಾಸ್ ಉಜ್ವಲ ಸ್ಕೀಮ್ ಇಂದ ಕಾಮನ್ ಹಳ್ಳಿಗಳಲ್ಲಿ ಜನಗಳಿಗೆ ಏನ್ ತಲುಪಿದೆ, ಇದೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಅಚೀವ್ಮೆಂಟ್ ಅಂತ ಹೇಳ್ತೀನಿ. ಅದರ ಜೊತೆಗೆ ನೀವು ತಾನೇ ಇವಾಗ ಕೇಳ್ತಾ ಇದ್ರಿ, ಏನು ಬರೀ ಅದಾನಿಗಳು ಅಂಬಾನಿಗಳು ಗ್ರೋ ಆಗಿದ್ದಾರೆ, ಸಾಮಾನ್ಯ ಜನ ಗ್ರೋ ಆಗಿಲ್ಲ, ಬರೀ GDP ಗ್ರೋ ಆಗಿದೆ, ಕಾಮನ್ ಮೆನ್ ಅಲ್ಲೇ ಇದ್ದಾರೆ ಅಂತ. ನಿಮ್ಗೆ ಅಂಕಿ ಅಂಶ ಕೊಡ್ತಿದ್ದೀನಿ, ಬರೆದಿಡ್ಕೊಳ್ಬೇಕು, ಮತ್ತೆ ಎಲ್ಲರೂ ಕೂಡ ಇದನ್ನ ನೋಟ್ ಮಾಡ್ಕೊಳ್ಳಿ. 85,000 ರೂಪಾಯಿ ಪರ್ ಕ್ಯಾಪಿಟ ಇನ್ಕಮ್ ಇದ್ದಿದ್ದು 2014ರಲ್ಲಿ, ಇವಾಗ 2.5 ಲಕ್ಷ ಇದೆ ಪರ್ ಕ್ಯಾಪಿಟ ಇನ್ಕಮ್. ಅಂದ್ರೆ ಪ್ರತಿಯೊಬ್ಬ ನಾಗರಿಕನ ಏಳಿಗೆ ಆಗಿದೆಯಾ ಅನ್ನೋದು ಪರ್ ಕ್ಯಾಪಿಟ ಇನ್ಕಮ್ ಅನ್ನೋದು ಡಿಟರ್ಮೈನ್ ಮಾಡುತ್ತೆ. 85,000 ಇದ್ದ ಪರ್ ಕ್ಯಾಪಿಟ ಇನ್ಕಮ್ ಪರ್ ಪರ್ಸನ್, ಇವಾಗ ಅದೇ ಪರ್ ಕ್ಯಾಪಿಟ ಇನ್ಕಮ್ ಪಾಪ್ಯುಲೇಷನ್ ಜಾಸ್ತಿ. ರುದ್ರಮೂರ್ತಿ ಅವರು, ಅಲ್ಲೊಂದು ನನಗೆ ಉಪ ಪ್ರಶ್ನೆ ಇದೆ. ನೀವು ಪರ್ ಕ್ಯಾಪಿಟ ಇನ್ಕಮ್ ಹೆಂಗ್ ಲೆಕ್ಕ ಹಾಕ್ತೀರಿ? ಸರಾಸರಿ ಮೇಲೆ ಲೆಕ್ಕ ಹಾಕ್ತೀರಿ. ಸರಾಸರಿ ಲೆಕ್ಕ ಹಾಕುವಾಗ ಅದಾನಿನೂ ಅಂಬಾನಿನೂ ಬರ್ತಾರೆ, ಅದರಲ್ಲಿ ಅವರ ಸಂಪತ್ತನ್ನು ಸೇರಿಸಿ ಲೆಕ್ಕ ಹಾಕ್ತಿರ್ತಾನೆ. ರಕ್ಷತ್ ಅವರೇ, ಪರ್ ಕ್ಯಾಪಿಟ ಇನ್ಕಮ್ ಏನ್ ಹೇಳುತ್ತೆ ಅಂದ್ರೆ ಸಾಮಾನ್ಯ ಜನ ಗ್ರೋತ್ ಆಗ್ತಿದೆಯಾ ಅನ್ನೋದನ್ನೇ ನೋಡೋದು ಪರ್ ಕ್ಯಾಪಿಟ ಇನ್ಕಮ್. ನೀವ್ ಹೇಳ್ದಂಗೆ ಒಂದ್ ಕಡೆ ಅಂಬಾನಿ ಅದಾನಿ ಇನ್ಕ್ರೀಸ್ ಆದ್ರೂ ಕೂಡ ಇನ್ನೊಂದ್ ಕಡೆ ಪಾಪ್ಯುಲೇಷನ್ ಗ್ರೋತ್ ಇನ್ಕ್ರೀಸ್ ಆಗ್ತಿದೆ. ಮೈನ್ ಆಗಿ ನಾನೇನ್ ಹೇಳ್ತಿದ್ದೀನಿ, ಮಾಸ್ ಪಾಪ್ಯುಲೇಷನ್ಗೆ ಬೇಕಾದಂತಹ ಫುಡ್ ಅದು ಖಂಡಿತವಾಗ್ಲೂನು 80 ಕೋಟಿ ಜನಸಂಖ್ಯೆಗೆ, 145 ಕೋಟಿಲಿ ಓವರ್ 80 crores ಜನಸಂಖ್ಯೆಗೆ ಇವತ್ತಿಗೂ ಕೂಡ ಏನ್ ಬೇಕಾದಂತಹ ಮಾಸ್ ವೆಲ್ಫೇರ್ ಸ್ಕೀಮ್ಸ್ ಗಳಿದೆ, ಅದು ಖಂಡಿತವಾಗ್ಲೂ ಜನರಿಗೆ ತಲುಪಿದೆ. ಇದನ್ನ ಖಂಡಿತವಾಗ್ಲೂ ಮೋದಿ ಸರ್ಕಾರ ಕೊಟ್ಟಿದೆ. ನಾನೇ ನಿಮಗೆ ಕ್ರಿಟಿಕ್ ಮಾಡ್ತೀನಿ, ಇದನ್ನ ಕ್ರಿಟಿಕ್ ಮಾಡೋ ಬದಲು ಎಲ್ಲೆಲ್ಲಿ ಇನ್ನ ಚೆನ್ನಾಗಿ ಮಾಡಬಹುದಿತ್ತು ಅಂತ ನೀವು ಕೇಳಿದ್ರೆ, ಖಂಡಿತವಾಗ್ಲೂ ನಂಬರ್ 1 ಪಾಯಿಂಟ್ ಮೋದಿ ಸರ್ಕಾರ ಎಲ್ಲಿ ಇನ್ನ ಚೆನ್ನಾಗಿ ಮಾಡಬಹುದಿತ್ತು ನೋಡಿ. ಮಾತನಾಡೋಣ, ಅದ್ರ ಬಗ್ಗೆ ನಾನು ಮಾತನಾಡ್ತೀನಿ ರುದ್ರಮೂರ್ತಿ ಅವರೇ. ನನಗೊಂದು ಚಿಕ್ಕ ಬ್ರೇಕ್ ನ ಸಮಯ. ನಾನು ರವಿ ಜೋಶಿ ಸರ್ ಅನ್ನ ಕೂಡ ಮಾತನಾಡಿಸ್ತೀನಿ. ಚಿಕ್ಕ ಬ್ರೇಕ್ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.